ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ವಿಶೇಷವಾಗಿ KAS ಅಧಿಕಾರಿಯಾಗಬೇಕು ಅಂತ ಕನಸು ಕಾಣ್ತಾ ಇರೋ ಪ್ರತಿಯೊಬ್ಬರಿಗೂ ಇಲ್ಲಿದೆ ಬಿಗ್ ನ್ಯೂಸ್. KPSCಯಿಂದ ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ವೆರಿ ಮಚ್ ಅವೇಟೆಡ್ ನೋಟಿಫಿಕೇಶನ್ ಫೈನಲಿ ರಿಲೀಸ್ ಆಗಿದೆ. ಹೌದು, KPSC KAS ಅಂದರೆ ಗೆಜೆಟೆಡ್ ಪ್ರೊಬೇಷನರ್ಸ್ ರಿಕ್ರೂಟ್ಮೆಂಟ್ 2026 ದ ಕಂಪ್ಲೀಟ್ ಅಫಿಷಿಯಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ. ವೇಕೆನ್ಸಿಯಿಂದ ಹಿಡಿದು ಏಜ್ ಲಿಮಿಟ್, ಅಟೆಂಪ್ಟ್ಸ್, ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್ವರೆಗೆ ಪ್ರತಿಯೊಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಸ್ಲೈಡ್ ಬೈ ಸ್ಲೈಡ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಫಸ್ಟ್ ಈ ನೋಟಿಫಿಕೇಷನ್ನ ಓವರ್ವ್ಯೂ ನೋಡೋದಾದರೆ, ಈ ಬಾರಿ ಟೋಟಲ್ ಆಗಿ 319 ಹುದ್ದೆಗಳಿಗೆ ಅಧಿಸೂಚನೆ ಹೊರಬಿದ್ದಿದೆ. ಇದರಲ್ಲಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಎರಡೂ ಕೆಟಗರಿಯ ಟಾಪ್ ಲೆವೆಲ್ ಪೋಸ್ಟ್ಗಳಿವೆ. ನೇರ ನೇಮಕಾತಿ ಅಂದರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಈ ಹುದ್ದೆಗಳನ್ನು ಭರ್ತಿ ಮಾಡ್ತಾರೆ. ಸೊ ಹಾರ್ಡ್ ವರ್ಕ್ ಮಾಡೋರಿಗೆ ಇದೊಂದು ಗೋಲ್ಡನ್ ಅಪರ್ಚುನಿಟಿ. ಈಗ ಹುದ್ದೆಗಳ ಸಂಪೂರ್ಣ ವಿವರಕ್ಕೆ ಬರೋಣ. ಗ್ರೂಪ್ ಎನಲ್ಲಿ ಒಟ್ಟು 117 ವೇಕೆನ್ಸಿಗಳಿವೆ. ಇದನ್ನು 2 ಕ್ಯಾಡರ್ ಆಗಿ ಡಿವೈಡ್ ಮಾಡಲಾಗಿದೆ. ಮೊದಲನೇದು ರೆಸಿಡ್ಯುಯಲ್ ಪೇರೆಂಟ್ ಕ್ಯಾಡರ್ ಅಂದರೆ RPCಗೆ 112 ಹುದ್ದೆಗಳು ಮತ್ತು ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ಕೇವಲ 5 ಹುದ್ದೆಗಳನ್ನು ರಿಸರ್ವ್ ಮಾಡಲಾಗಿದೆ. ಇನ್ನು ಗ್ರೂಪ್ ಎನಲ್ಲಿ ಯಾವ್ಯಾವ ಡ್ರೀಮ್ ಪೋಸ್ಟ್ಗಳಿವೆ ಅಂತ ನೋಡೋದಾದರೆ, ಫಸ್ಟ್ ಒನ್ ಅಸಿಸ್ಟೆಂಟ್ ಕಮಿಷನರ್ ಅಂದರೆ KS ಜೂನಿಯರ್ ಸ್ಕೇಲ್. ಇದರಲ್ಲಿ ಟೋಟಲ್ ಆಗಿ 39 ಹುದ್ದೆಗಳಿವೆ. ಇದು RPCಗೆ 36 ಹುದ್ದೆಗಳು ಮತ್ತು HKಗೆ 3 ಹುದ್ದೆಗಳಿವೆ. ಸೆಕೆಂಡ್ ಒನ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್, ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಬರೋಬ್ಬರಿ 50 ಹುದ್ದೆಗಳಿವೆ. ಇವೆಲ್ಲವೂ RPC ಕೆಟಗರಿಗೆ ಸೇರಿವೆ. ಈ ಹುದ್ದೆಗಳಿಗೆ ಕಂಪೇರ್ ಮಾಡಿದರೆ ಪ್ರಮೋಷನ್ ಸ್ಕೋಪ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಮುಂದೆ ಖಜಾನೆ ಇಲಾಖೆ ಅಂದರೆ ಟ್ರೆಜರಿ ಭಾಗದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ 2 ಹುದ್ದೆಗಳು, RDPR ಅಂದರೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ EO ಅಥವಾ ಅಸಿಸ್ಟೆಂಟ್ ಸೆಕ್ರೆಟರಿ ಒಟ್ಟು 15 ಹುದ್ದೆಗಳು, RPCಯಲ್ಲಿ 13 ಮತ್ತು HKಯಲ್ಲಿ 2 ಹುದ್ದೆಗಳು. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಗ್ರೇಡ್ 1 ಹುದ್ದೆಗಳು, ಒಟ್ಟು 11 ಖಾಲಿ ಹುದ್ದೆಗಳಿವೆ. ಇನ್ನು ಗ್ರೂಪ್ ಬಿಯಲ್ಲಿ ಟೋಟಲ್ ಆಗಿ 202 ಹುದ್ದೆಗಳಿವೆ. ಇದರಲ್ಲೂ ಕೂಡ ಡಿವಿಷನ್ ಇದೆ. RPCಗೆ 185 ವೇಕೆನ್ಸಿಗಳಿದ್ದರೆ HK ಅಂದರೆ ಕಲ್ಯಾಣ ಕರ್ನಾಟಕ ರೀಜನ್ಗೆ 17 ವೇಕೆನ್ಸಿಗಳನ್ನು ನೀಡಲಾಗಿದೆ. ಗ್ರೂಪ್ ಬಿಯ ಮೇಜರ್ ಆ್ಯಂಡ್ ಮೋಸ್ಟ್ ಪ್ರಿಫರ್ಡ್ ಪೋಸ್ಟ್ಗಳನ್ನು ನೋಡೋದಾದರೆ, ತಹಶೀಲ್ದಾರ್ ಗ್ರೇಡ್ 2 ಅಂದರೆ ಕಂದಾಯ ಇಲಾಖೆಯಲ್ಲಿ ಒಟ್ಟು 25 ಹುದ್ದೆಗಳು, RPCಗೆ 18 ಮತ್ತು HKಗೆ 7 ಹುದ್ದೆಗಳು. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ CTO ಬೃಹತ್ ಪ್ರಮಾಣದ ಹುದ್ದೆಗಳಿವೆ. ಒಟ್ಟು 74 ಹುದ್ದೆಗಳು ಇಲ್ಲಿ ಖಾಲಿ ಇವೆ. ಇನ್ನು ನೆಕ್ಸ್ಟ್ ಅಸಿಸ್ಟೆಂಟ್ ಸೂಪ್ರಿಂಟೆಂಡೆಂಟ್ ಜೈಲು ಇಲಾಖೆ, ಇಲ್ಲಿ 6 ಹುದ್ದೆಗಳು ಖಾಲಿ ಇದ್ದು RPCಯಲ್ಲಿ 5 ಮತ್ತು HK ಭಾಗಕ್ಕೆ 1 ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ. ಇನ್ನು ಸಹಕಾರ ಇಲಾಖೆಯಲ್ಲಿ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ 21 ಹುದ್ದೆಗಳು, ಕೃಷಿ ಮಾರಾಟ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ 12 ಹುದ್ದೆಗಳು, ಅಬಕಾರಿ ಇಲಾಖೆಯಲ್ಲಿ ಡೆಪ್ಯೂಟಿ ಸೂಪ್ರಿಂಟೆಂಡೆಂಟ್ DYSP ಎಕ್ಸಸೈಸ್ 5 ಹುದ್ದೆಗಳು ಖಾಲಿ ಇವೆ. ಅಷ್ಟೇ ಅಲ್ಲದೆ ಎಂಪ್ಲಾಯ್ಮೆಂಟ್ ಆಫೀಸರ್ ಉದ್ಯೋಗಾಧಿಕಾರಿ ಒಟ್ಟು 3 ಹುದ್ದೆಗಳು, ನಗರಾಭಿವೃದ್ಧಿ ಇಲಾಖೆಯಲ್ಲಿ ಚೀಫ್ ಆಫೀಸರ್ ಗ್ರೇಡ್ 1 20 ಹುದ್ದೆಗಳು, ಇಲ್ಲಿ RPCಯಲ್ಲಿ 18, HKಯಲ್ಲಿ 2 ಹುದ್ದೆಗಳು, ಅಸಿಸ್ಟೆಂಟ್ ಟ್ರೆಷರಿ ಆಫೀಸರ್ 12 ಹುದ್ದೆಗಳು ಲಭ್ಯವಿವೆ. ನೆಕ್ಸ್ಟ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಸಿಸ್ಟೆಂಟ್ ಡೈರೆಕ್ಟರ್ 4 ಹುದ್ದೆಗಳು, ಸರ್ಕಾರಿ ಸಚಿವಾಲಯ ಗೌರ್ಮೆಂಟ್ ಸೆಕ್ರೆಟೇರಿಯೇಟ್ ಸೆಕ್ಷನ್ ಆಫೀಸರ್ ಅಂದರೆ ಶಾಖಾಧಿಕಾರಿ 5 ಹುದ್ದೆಗಳು, KPSC ಆಫೀಸ್ನಲ್ಲಿ ಸೆಕ್ಷನ್ ಆಫೀಸರ್ 4 ಹುದ್ದೆಗಳು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಗ್ರೇಡ್ 2 11 ಹುದ್ದೆಗಳು ಖಾಲಿ ಇವೆ. ಇಷ್ಟೆಲ್ಲ ಪೋಸ್ಟ್ಗಳಲ್ಲಿ ನಿಮ್ಮ ಡ್ರೀಮ್ ಪೋಸ್ಟ್ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಎಜುಕೇಷನಲ್ ಕ್ವಾಲಿಫಿಕೇಷನನ್ನು ನೋಡೋಣ. ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಅಂದರೆ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಬ್ಯಾಚುಲರ್ ಡಿಗ್ರಿ ಅಂದರೆ ಯಾವುದೇ ಪದವಿ ಎನಿ ಡಿಗ್ರಿ ಮುಗಿಸಿದವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರು. ಇನ್ನು ಬಹಳಷ್ಟು ಜನ ಕೇಳೋ ಮೇನ್ ಡೌಟ್ ಅಂದರೆ, ನಾವು ಫೈನಲ್ ಇಯರ್ ಅಥವಾ ಕೊನೆ ಸೆಮಿಸ್ಟರ್ನಲ್ಲಿದ್ದೀವಿ, ಅಪ್ಲೈ ಮಾಡ್ಬೋದಾ ಅಂತ. ಎಸ್, ನೀವು ಕೂಡ ಫೈನಲ್ ಎಕ್ಸಾಮ್ ಮುಗಿದು ರಿಸಲ್ಟ್ಗೆ ವೇಟ್ ಮಾಡ್ತಾ ಇದ್ದರೆ ಪ್ರೊವಿಷನಲ್ ಅಂಕಪಟ್ಟಿ ಅಥವಾ ರಿಸಲ್ಟ್ ಕಾಪಿ ಬಳಸಿ ಅಪ್ಲೈ ಮಾಡಬಹುದು. ಆದರೆ ಮೇನ್ಸ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕೋ ಸಮಯಕ್ಕೆ ನಿಮ್ಮ ಹತ್ತಿರ ಪಾಸ್ ಆಗಿರೋ ಮಾರ್ಕ್ಸ್ ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಏಜ್ ಲಿಮಿಟ್. ಇಲ್ಲಿ ಅರ್ಜಿ ಸಲ್ಲಿಸಲು ಕನಿಷ್ಠ 21 ವರ್ಷ ಪೂರ್ಣಗೊಂಡಿರಬೇಕು. ನಿಮಗೊಂದು ಬಿಗ್ ರಿಲೀಫ್ ಆ್ಯಂಡ್ ಗ್ರೇಟ್ ನ್ಯೂಸ್ ಅಂದರೆ, ಸರ್ಕಾರದ ವಿಶೇಷ ಆದೇಶದಂತೆ ಪ್ರತಿಯೊಂದು ಕ್ಯಾಟಗರಿಯ ಅಭ್ಯರ್ಥಿಗಳಿಗೂ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ನಲ್ಲಿ ಒಂದು ಬಾರಿಯ ಕ್ರಮವಾಗಿ ಹೆಚ್ಚುವರಿ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ಆ 5 ವರ್ಷಗಳ ಸಡಿಲಿಕೆ ಸೇರಿಸಿ ಗರಿಷ್ಠ ವಯೋಮಿತಿ ಎಷ್ಟಿರುತ್ತೆ ಅಂತಂದರೆ, ಜನರಲ್ ಮೆರಿಟ್ ಅವರಿಗೆ 40 ವರ್ಷ, OBC ಅಂದರೆ 2A 2B 3A 3B ಕೆಟಗರಿಯ ಅಭ್ಯರ್ಥಿಗಳಿಗೆ 43 ವರ್ಷ, SC ST ಮತ್ತು ಕೆಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷಗಳವರೆಗೆ ಚಾನ್ಸ್ ಇದೆ. ಇನ್ನು ಮಾಜಿ ಸೈನಿಕರು ಅಂದರೆ ಎಕ್ಸ್ ಸರ್ವಿಸ್ಮೆನ್ ಮತ್ತು PWD ಅಭ್ಯರ್ಥಿಗಳಿಗೆ ನಿಯಮಾನುಸಾರ ಇನ್ನೂ ಹೆಚ್ಚಿನ ವಯೋಮಿತಿ ಸಡಿಲಿಕೆ ಸಿಗಲಿದೆ. ಎಕ್ಸಾಮ್ ಬರೆಯೋ ಅಟೆಂಪ್ಟ್ಸ್ಗೆ ಲಿಮಿಟ್ ಇದೆಯಾ ಅಂತ ಕೇಳಿದರೆ ಹೌದು. KPSC KAS ಪರೀಕ್ಷೆಗೆ ಅಟೆಂಪ್ಟ್ ಮಿತಿ ಇರುತ್ತೆ. GM ಕ್ಯಾಂಡಿಡೇಟ್ಸ್ಗೆ ಗರಿಷ್ಠ 5 ಅಟೆಂಪ್ಟ್ಸ್
OBC ಕ್ಯಾಂಡಿಡೇಟ್ಸ್ಗೆ 7 ಅಟೆಂಪ್ಟ್ಸ್ ಮತ್ತು SC/ST ಅಭ್ಯರ್ಥಿಗಳಿಗೆ ಯಾವುದೇ ಅಟೆಂಪ್ಟ್ ಮಿತಿ ಇರೋದಿಲ್ಲ, ನೋ ಲಿಮಿಟ್. ಏಜ್ ಇರೋವರೆಗೂ ಎಷ್ಟು ಬಾರಿ ಆದರೂ ನೀವು ಬರೀಬಹುದು. ನೆನಪಿಡಿ, ನೀವು ಹಾಲ್ ಟಿಕೆಟ್ ಪಡೆದು ಪ್ರಿಲಿಮ್ಸ್ ಪರೀಕ್ಷೆಗೆ ಹಾಜರಾದರೆ ಮಾತ್ರ ಅದನ್ನು ಒಂದು ಅಟೆಂಪ್ಟ್ ಎಂದು ಪರಿಗಣಿಸಲಾಗುತ್ತೆ. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 600 ರೂಪಾಯಿ, OBC ಅಭ್ಯರ್ಥಿಗಳಿಗೆ 300 ರೂಪಾಯಿ ಮತ್ತು ಮಾಜಿ ಸೈನಿಕರಿಗೆ 50 ರೂಪಾಯಿ. SC/ST ಹಾಗೂ ಕೆಟಗರಿ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ, ಇವರಿಗೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಸೆಲೆಕ್ಷನ್ ಪ್ರೊಸೆಸನ್ನು ನೋಡೋದಾದರೆ ಒಟ್ಟು 3 ಹಂತಗಳಿರುತ್ತೆ: ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ. ಮೊದಲನೇ ಸ್ಟೇಜ್ ಪೂರ್ವಭಾವಿ ಪರೀಕ್ಷೆ ಅಂದರೆ ಪ್ರಿಲಿಮ್ಸ್ ಎಕ್ಸಾಮ್. ಇದು ಸಂಪೂರ್ಣ ಆಬ್ಜೆಕ್ಟಿವ್ ಟೈಪ್ MCQ ಆಗಿರುತ್ತೆ. ಒಟ್ಟು 400 ಅಂಕಗಳು. ವೆರಿ ಇಂಪಾರ್ಟೆಂಟ್ ವಾರ್ನಿಂಗ್ ಅಂದರೆ ಇಲ್ಲಿ 0.25 ಅಂದರೆ 1/4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಗೊತ್ತಿಲ್ಲದ ಉತ್ತರಗಳಿಗೆ ಬ್ಲೈಂಡ್ ಆಗಿ ಗೆಸ್ ಮಾಡೋಕ್ಕೆ ಹೋಗಬೇಡಿ. ಪ್ರಿಲಿಮ್ಸ್ನಲ್ಲಿ 2 ಪೇಪರ್ಗಳಿರುತ್ತೆ. ಪ್ರತಿಯೊಂದಕ್ಕೂ 2 ಗಂಟೆ ಸಮಯವನ್ನು ನೀಡಲಾಗಿರುತ್ತೆ. ಪೇಪರ್ 1ಗೆ 200 ಅಂಕಗಳು, ಒಟ್ಟು 100 ಪ್ರಶ್ನೆಗಳಿರುತ್ತೆ. ಇದರಲ್ಲಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್, ಇತಿಹಾಸ, ಸಂವಿಧಾನ ಮತ್ತು ಹ್ಯುಮ್ಯಾನಿಟೀಸ್ ಇರುತ್ತೆ. ಪೇಪರ್ 2ನಲ್ಲಿ 200 ಅಂಕಗಳಿಗೆ 100 ಪ್ರಶ್ನೆಗಳಿರುತ್ತೆ. ಇಲ್ಲಿ ಮುಖ್ಯವಾಗಿ ಕರ್ನಾಟಕದ ಕರೆಂಟ್ ಅಫೇರ್ಸ್, ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಮತ್ತು ಮೆಂಟಲ್ ಎಬಿಲಿಟಿ ಅಂದರೆ ಗಣಿತ ಮತ್ತು ಬುದ್ಧಿಮತ್ತೆ. ಪ್ರಿಲಿಮ್ಸ್ನಿಂದ ಮೇನ್ಸ್ ಎಕ್ಸಾಮ್ಗೆ 1:15 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಪ್ರಿಲಿಮ್ಸ್ ಕ್ವಾಲಿಫೈ ಆದಮೇಲೆ ಸೆಕೆಂಡ್ ಸ್ಟೇಜ್ ಮುಖ್ಯ ಪರೀಕ್ಷೆ ಅಂದರೆ ಮೇನ್ಸ್ ಎಕ್ಸಾಮ್. ಇದು ಡಿಸ್ಕ್ರಿಪ್ಟಿವ್ ಅಂದರೆ ವಿವರಣಾತ್ಮಕವಾಗಿ ಉತ್ತರವನ್ನು ಬರೆಯೋ ಪರೀಕ್ಷೆ. ಇದರಲ್ಲಿ ಒಟ್ಟು ಮೊದಲು 2 ಅರ್ಹತಾ ಪತ್ರಿಕೆಗಳಿರುತ್ತೆ. ಕ್ವಾಲಿಫೈಯಿಂಗ್ ಪೇಪರ್ಸ್: ಮೊದಲನೇದು ಕನ್ನಡ 150 ಅಂಕಗಳು, ನೆಕ್ಸ್ಟ್ ಇಂಗ್ಲೀಷ್ 150 ಅಂಕಗಳು. ಇದರಲ್ಲಿ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ. ಆದರೆ ಈ ಅಂಕಗಳನ್ನು ಮೆರಿಟ್ಗೆ ಪರಿಗಣಿಸೋದಿಲ್ಲ. ನೆಕ್ಸ್ಟ್ ಇನ್ನು ಫೈನಲ್ ಮೆರಿಟ್ಗೆ ಲೆಕ್ಕಕ್ಕೆ ಬರೋ ಪೇಪರ್ಗಳನ್ನು ನೋಡೋದಾದರೆ ಪ್ರಬಂಧ ಎಸ್ಸೆ, ಇದು 250 ಅಂಕಗಳಿಗೆ ಇರುತ್ತೆ. ನೆಕ್ಸ್ಟ್ ಜನರಲ್ ಸ್ಟಡೀಸ್ GS 1 to 4 ಅಂದರೆ 4 ಪೇಪರ್ಗಳಿರುತ್ತೆ. ಒಟ್ಟು ಪ್ರತಿ ಪೇಪರ್ಗೂ 250 ಅಂಕಗಳು ಅಂತಂದರೆ ಟೋಟಲ್ 4 ಪತ್ರಿಕೆಗಳನ್ನು ಸೇರಿಸಿದರೆ 1000 ಅಂಕಗಳಾಗುತ್ತೆ. ನೆನಪಿಡಿ, KS ಪರೀಕ್ಷೆಯಲ್ಲಿ ಯಾವುದೇ ಐಚ್ಛಿಕ ವಿಷಯ ಅಥವಾ ಆಪ್ಷನಲ್ ಸಬ್ಜೆಕ್ಟ್ ಇರೋದಿಲ್ಲ. ಮೇನ್ಸ್ನಲ್ಲಿ 1:3 ಅನುಪಾತದಲ್ಲಿ ಶಾರ್ಟ್ ಲಿಸ್ಟ್ ಆದವರಿಗೆ 25 ಅಂಕಗಳ ವ್ಯಕ್ತಿತ್ವ ಪರೀಕ್ಷೆ ಅಂದರೆ ಇಂಟರ್ವ್ಯೂ ಇರುತ್ತೆ. ಒಟ್ಟು 1275 ಅಂಕಗಳಿಗೆ ಅಂದರೆ 1250 ಮೇನ್ಸ್ ಮತ್ತು 25 ಇಂಟರ್ವ್ಯೂ ಫೈನಲ್ ಸೆಲೆಕ್ಷನ್ ರೆಡಿ ಮಾಡ್ತಾರೆ. ಕೆಲವು ನಿರ್ದಿಷ್ಟ ಯೂನಿಫಾರ್ಮ್ ಹುದ್ದೆಗಳಿಗೆ ಅಂದರೆ DYSP ಮತ್ತು ಜೈಲು ಅಸಿಸ್ಟೆಂಟ್ ಸೂಪ್ರಿಟೆಂಡೆಂಟ್ ಫಿಸಿಕಲ್ ಮೆಷರ್ಮೆಂಟ್ ಕಡ್ಡಾಯವಾಗಿರುತ್ತೆ. ಪುರುಷರಿಗೆ ಕನಿಷ್ಠ ಎತ್ತರ 163 ಸೆಂಟಿಮೀಟರ್ನಿಂದ 168 ಸೆಂಟಿಮೀಟರ್ ಹಾಗೂ ಎದೆ ಸುತ್ತಳತೆಯನ್ನು 81 ಸೆಂಟಿಮೀಟರ್ನಿಂದ 86 ಸೆಂಟಿಮೀಟರ್ವರೆಗೆ ಅಂದರೆ 5 ಸೆಂಟಿಮೀಟರ್ ವಿಸ್ತರಣೆ ಕನ್ಸಿಡರ್ ಮಾಡಲಾಗುತ್ತೆ. ಇನ್ನು ಮಹಿಳೆಯರಿಗೆ ಎತ್ತರ ಕನಿಷ್ಠ 157 ಸೆಂಟಿಮೀಟರ್ ಹಾಗೂ ತೂಕ 46 kgಯಿಂದ 49 kgವರೆಗೆ ಇರಬೇಕಾಗುತ್ತೆ. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಈ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಟ್ಕೊಳ್ಳಿ. ಮೊದಲನೇದು SSLC ಅಂಕಪಟ್ಟಿ ಮತ್ತು ಪದವಿ ಅಂಕಪಟ್ಟಿಗಳು ಅಂದರೆ ಡಿಗ್ರಿ ಸರ್ಟಿಫಿಕೇಟ್ಸ್ ಇರಬೇಕು. ಚಾಲ್ತಿಯಲ್ಲಿರೋ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. SC/STಗೆ ಕಡ್ಡಾಯವಾಗಿ ಫಾರ್ಮ್ D ಮತ್ತು ಕೆಟಗರಿ 1ಗೆ ಫಾರ್ಮ್ E, 2A 2B, 3A 3Bಗೆ ಫಾರ್ಮ್ F ಕಡ್ಡಾಯವಾಗಿದೆ. ಅಷ್ಟೇ ಅಲ್ಲದೆ ಮೀಸಲಾತಿ ಪಡ್ಕೋಬೇಕಾದ್ರೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಫಾರ್ಮ್ 1 and 2, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 1ರಿಂದ 10ನೇ ತರಗತಿ ಪ್ರಮಾಣಪತ್ರ, ಕಲ್ಯಾಣ ಕರ್ನಾಟಕ ಅಂದರೆ HK ಅಭ್ಯರ್ಥಿಗಳಿಗೆ 371J ಫಾರ್ಮ್ A ಸರ್ಟಿಫಿಕೇಟ್ ಜೊತೆಗೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರ್ ಸ್ಕ್ಯಾನ್ ಕಾಪಿ ಇಟ್ಕೊಳ್ಳಿ. ಅಪ್ಲೈ ಮಾಡೋ ಪ್ರೊಸೆಸ್ ತುಂಬ ಸಿಂಪಲ್ ಆಗಿದೆ. KPSCಯ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ, 1 ಟೈಮ್ ರಿಜಿಸ್ಟ್ರೇಷನ್ ಪ್ರೊಫೈಲ್ ಕ್ರಿಯೇಟ್ ಮಾಡಿ, ನಿಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ, KS ಪೋಸ್ಟ್ಗೆ ಸೆಲೆಕ್ಟ್ ಮಾಡಿ, ಆನ್ಲೈನ್ನಲ್ಲೇ ಫೀ ಪೇಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಆ ಅಪ್ಲಿಕೇಶನ್ ಪ್ರಿಂಟನ್ನು ನೆನಪಿನಿಂದ ತೆಗೆದಿಟ್ಕೊಳ್ಳಿ. ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ KPSCಯಿಂದ ರೇಡಿಯಲ್ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಬಹುದು. ಕೊನೆಯದಾಗಿ ಅತ್ಯಂತ ಪ್ರಮುಖವಾಗಿ ಇಂಪಾರ್ಟೆಂಟ್ ಡೇಟ್ಸನ್ನು ನೋಟ್ ಮಾಡಿಟ್ಕೊಳ್ಳಿ. ಆನ್ಲೈನ್ ಅಪ್ಲಿಕೇಶನ್ ಆಗಸ್ಟ್ 1, 2026ರಿಂದಲೇ ಸ್ಟಾರ್ಟ್ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 31, 2026. ಪ್ರಿಲಿಮ್ಸ್ ಪರೀಕ್ಷೆಯ ಸಂಭಾವ್ಯ ದಿನಾಂಕವನ್ನು ಸಹ ಕೊಟ್ಟಿದ್ದಾರೆ, 15 ನವೆಂಬರ್ 2026. ಫ್ರೆಂಡ್ಸ್, ನಿಮಗಿನ್ನೂ ಪರೀಕ್ಷೆಗೆ ಸುಮಾರು 100 ದಿನಗಳ ಸಮಯವಿದೆ. ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಎರಡನ್ನೂ ಒಟ್ಟಿಗೆ ಗಮನದಲ್ಲಿಟ್ಟುಕೊಂಡು NCERT, ಸ್ಟ್ಯಾಂಡರ್ಡ್ ಬುಕ್ಸ್, ಕರೆಂಟ್ ಅಫೇರ್ಸ್ ಮತ್ತು ಎಕನಾಮಿಕ್ ಸರ್ವೆಗೆ ಹೆಚ್ಚಿನ ಆದ್ಯತೆ ನೀಡಿ. ನಿಮ್ಮ ಈ ಸುದೀರ್ಘ ಪ್ರಯತ್ನಕ್ಕೆ ಸರಿಯಾದ ಯೋಜನೆ ಮತ್ತು ನಿರಂತರ ಅಭ್ಯಾಸ ಬಹಳ ಮುಖ್ಯ. ಪ್ರತಿಯೊಂದು ದಿನವನ್ನು ಸರಿಯಾಗಿ ಬಳಸಿಕೊಂಡು ನಿಷ್ಠೆಯಿಂದ ಪ್ರಿಪೇರ್ ಆಗಿ. ಖಂಡಿತ ನಿಮ್ಮ ಶ್ರಮಕ್ಕೆ ಯಶಸ್ಸು ಸಿಗಲಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಈ ವಿಡಿಯೋ ನಿಮಗೇನಾದರೂ ಹೆಲ್ಪ್ಫುಲ್ ಅನಿಸಿದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು
ಮುಂದೆ ಬರಲಿರೋ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.